ನಮಸ್ತೆ ಬಂಧುಗಳೇ. ಅಪ್ಪ ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲು ಕಣ್ರಿ. ಆಯ್ತಾ ಇಲ್ಲ, ತುಂಬಾ ಸುಸ್ತಾಗ್ತಾ ಇದೆ. ಕೊಂಗಳ್ಳಿ ಬೆಟ್ಟ ಹಾಗೆ ಬಿದಿರುಗುಪ್ಪೆ ಇವೆರಡು ವಿಡಿಯೋ ಮಾಡ್ಬಿಡ್ತೀನಿ. ಆಮೇಲೆ ಏಪ್ರಿಲ್ ತಿಂಗಳು ಒಂದು ತಿಂಗಳು ಪೂರ್ತಿ ಮನೆ ಒಳಗಡೆ ನೆಮ್ಮದಿಯಾಗಿದ್ಬಿಡ್ತೀನಪ್ಪ. ಆಗ್ತಾ ಇಲ್ಲ, ಸಖತ್ ಬಿಸಿಲಿದೆ. ಸೊ ಇವತ್ತು ಕೊಂಗಳ್ಳಿ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಭೇಟಿಯನ್ನ ನೀಡ್ತಾ ಇದ್ದೀನಿ. ಸೊ ಏನ್ ಸರ್ ವಿಶೇಷ? ಈ ಹಿಂದೆ ಎಲ್ಲ ಕೊಂಗಳ್ಳಿ ಬೆಟ್ಟದ ಮಾಹಿತಿಗಳನ್ನ ನೀಡಿದ್ರಿ, ಮತ್ತೆ ಏನು ಸಮಾಚಾರ ಅಂತ ನನ್ನ ಚಂದಾದಾರರು ಭಕ್ತಾದಿಗಳು ಕೇಳಬಹುದು. ಇಂದು ಕೊಂಗಳ್ಳಿ ಬೆಟ್ಟದಲ್ಲಿ ಕೊಂಡೋತ್ಸವ ವಿಶೇಷ ಪೂಜಾ ಕಾರ್ಯಕ್ರಮವಿದೆ. ಸೊ ಇಲ್ಲಿ ಕೊಂಡೋತ್ಸವ ಎಲ್ಲ ಕಡೆ ಆಯ್ತದ, ಇದ್ರಲ್ಲೇನು ವಿಶೇಷ ಅಂತ ತಾವು ಪ್ರಶ್ನೆಗಳನ್ನ ಹಾಕಬಹುದು. ಇಲ್ಲಿ ಮಹಿಳೆಯರಿಗೆ ಕೊಂಗಳ್ಳಿ ಮಲ್ಲಪ್ಪನ ದರ್ಶನವಾಗುತ್ತೆ. ಇವತ್ತು ವರ್ಷದಲ್ಲಿ ಒಂದೇ ದಿನ. ಈ ಹಿಂದೆ ಹೇಳಿದ್ದೆ, ಮಹಾಶಿವರಾತ್ರಿ, ಯುಗಾದಿ ಇವೆರಡು ಹಬ್ಬಗಳ ಮಧ್ಯದಲ್ಲಿ ಕೊಂಗಳ್ಳಿ ಬೆಟ್ಟದಲ್ಲಿ ಒಂದು ಕೊಂಡೋತ್ಸವ ಪೂಜಾ ಕಾರ್ಯಕ್ರಮ ಇರ್ತದೆ. ಸೊ ಈ ಸಂದರ್ಭದಲ್ಲಿ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯವರು ಗಿರ್ಜಮ್ಮನ್ ತೋಪು ಅಂತ ಇದೆ, ಈ ಒಂದು ಗಿರ್ಜಮ್ಮನ್ ತೋಪ್ಗೆ ಆಗಮಿಸಿ ಮಹಿಳೆಯರಿಗೆ ದರ್ಶನವನ್ನ ನೀಡ್ತಾರೆ ಅಂತಕ್ಕಂಥ ಒಂದು ಇತಿಹಾಸವನ್ನ ನಮ್ಮ ಕೊಂಗಳ್ಳಿ ಬೆಟ್ಟದಲ್ಲಿ ಪೂಜೆಯನ್ನ ಸಲ್ಲಿಸ್ತಕ್ಕಂಥ ಅರ್ಚಕರು ತಿಳಿಸಿದ್ರು ಬಂಧುಗಳೇ. ಸೊ ಅಂತಹ ಒಂದು ಪುಣ್ಯದ ದಿನ ಇದಾಗಿರ್ತದೆ. ಸೊ ಇಂದು ಕೊಂಗಳ್ಳಿ ಬೆಟ್ಟದಲ್ಲಿ ನಡೀತಕ್ಕಂಥ ವಿಶೇಷ ಪೂಜಾ ಕಾರ್ಯಕ್ರಮದ ವಿಡಿಯೋಗಳನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಸುಡುವ ಬಿಸಿಲಿನ ಬೇಗೆಯಲ್ಲಿ ನಾನು ಆಗಮಿಸಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಆಗ್ತಾ ಇಲ್ಲ. ತುಂಬಾ ಎದೆಯೆಲ್ಲ ನೋವು ಬರ್ತೈತೆ, ಬಾಡಿ ಎಲ್ಲ ಪೇನ್ ಬರ್ತೈತೆ. ನಾನು ದ್ವಿಚಕ್ರ ವಾಹನದಲ್ಲಿ ಪ್ರವೇಶವನ್ನ ನೀಡೋದು ತಮ್ಗೆ ಈಗಾಗಲೇ ಗೊತ್ತಿದೆ. ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯವರ ದೇವಸ್ಥಾನಕ್ಕೆ ಮಹಿಳೆಯರಿಗೆ ಅವಕಾಶಗಳಿರುವುದಿಲ್ಲ. ಮಹಿಳೆ ಕಲ್ಲಾದಂತಹ ಇತಿಹಾಸ ಈಗಾಗಲೇ ಭಕ್ತಾದಿಗಳಿಗೆ ತಿಳಿದಿರ್ತದೆ. ಸೊ ಇಂದಿಗೂ ಸಹ ಆ ಪದ್ಧತಿ ನಡೆದು ಬಂದಿದೆ. ಮಹಿಳೆಯರು ಯಾರು ಸಹ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯವರ ದೇವಸ್ಥಾನಕ್ಕೆ ಪ್ರವೇಶವನ್ನ ನೀಡುವುದಿಲ್ಲ. ಮಹಾಶಿವರಾತ್ರಿ ಮತ್ತು ಯುಗಾದಿ ಹಬ್ಬದ ಮಧ್ಯದಲ್ಲಿ ಬರ್ತಕ್ಕಂಥ ಕೊಂಡೋತ್ಸವ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಮಹಿಳಾ ಭಕ್ತಾದಿಗಳಿಗೆ ಗಿರ್ಜವನ್ ತೋಪು ಅಂತಕ್ಕಂಥ ಒಂದು ಸ್ಥಳಕ್ಕೆ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯವರೇ ಆಗಮಿಸಿ ಗಿರ್ಜವನ್ ತೋಪಿನಲ್ಲಿ ಮಹಿಳಾ ಭಕ್ತಾದಿಗಳಿಗೆ ದರ್ಶನ ಭಾಗ್ಯವನ್ನ ನೀಡ್ತಾರೆ. ಇದೇ ಇತಿಹಾಸ. ಸೊ ಇವತ್ತಿನ ಒಂದು ವಿಡಿಯೋನ ಮಹಿಳೆಯರು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಕಣ್ತುಂಬ್ಕೊಳ್ರಪ್ಪ. ಇವತ್ತು ಬಹಳ ಒಂದು ವಿಶೇಷವಾದಂತಹ ದಿನ. ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯವರ ಸನ್ನಿಧಿಗೆ ಆಗಮಿಸಿದ್ದೀನಿ. ಸೊ ಮಹಿಳಾ ಭಕ್ತಾದಿಗಳು ತಾವೂ ಸಹ ಏನು ಈ ಒಂದು ದಿನಾಂಕವನ್ನ ನಿಗದಿಪಡಿಸ್ತೀನಿ. ಮಹಾಶಿವರಾತ್ರಿ, ಯುಗಾದಿ ಏನು ಇವೆರಡು ಹಬ್ಬದ ಮಧ್ಯದಲ್ಲಿ ಏನು ಈ ಒಂದು ಹಬ್ಬವನ್ನು ಆಚರಿಸ್ತಾರೆ, ಕೊಂಡೋತ್ಸವ ಹಬ್ಬವನ್ನು ಆಚರಿಸ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯವರ ಸನ್ನಿಧಿಗೆ ಆಗಮಿಸಬಹುದು. ಇಂತಹ ಒಂದು ಸದಾವಕಾಶವನ್ನ ಮಹಿಳಾ ಭಕ್ತಾದಿಗಳು ಸಹ ಸದುಪಯೋಗವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯವರ ಸನ್ನಿಧಿಗೆ ಓಡೋಣ ಬನ್ನಿ. ಇವತ್ತು ಒಂದು ವಿಶೇಷ ಸ್ಥಳದ ಪರಿಚಯವನ್ನ ಮಾಡಿಕೊಡ್ತೀನಿ, ದಯವಿಟ್ಟು ಭಕ್ತಾದಿಗಳು ನಿರೀಕ್ಷಿಸಿ. ಚಿಲಕವಾಡಿ ಬೆಟ್ಟ ಇದು, ಚಿಲಕವಾಡಿ ಸಂಬುಲಿಂಗನ ಗಿರಿ ಇದು. ಮುಂದಿನ ಬಾರಿ ಮಾಹಿತಿ ನೀಡ್ತೀನಿ ಬಂಧುಗಳೇ. ನಾನೀಗ ಚಾಮರಾಜನಗರ ಜಿಲ್ಲೆಯ ಸತ್ತಿ ರಸ್ತೆಯ ಮಾರ್ಗವಾಗಿ ಕೊಂಗಳ್ಳಿ ಬೆಟ್ಟಕ್ಕೆ ಪ್ರವೇಶವನ್ನು ನೀಡ್ತಾ ಇದ್ದೀನಿ. ಚಾಮರಾಜನಗರದಿಂದ ಸುಮಾರು 2 ಕಿಲೋಮೀಟರ್ ಅಂತರದಲ್ಲಿ ನಾವು ಈ ಒಂದು ಟೋಲ್ ಗೇಟನ್ನು ವೀಕ್ಷಣೆಯನ್ನು ಮಾಡಬಹುದು. ಏನು ಈ ಒಂದು ಸುಡುವ ಬಿಸಿಲಿನ ಬೇಗೆಗೆ ಸಾಕಾಗೋಗಿ ಇಲ್ಲಿ ನನ್ನ ದ್ವಿಚಕ್ರ ವಾಹನವನ್ನು ನಿಲ್ಲಿಸಿ ಇಲ್ಲಿ ಸ್ವಲ್ಪ ಸಮಯ ವಿಶ್ರಾಂತಿಯನ್ನು ಪಡೆಯುತ್ತಿದ್ದೇನೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೊಂಗಳ್ಳಿ ಬೆಟ್ಟಕ್ಕೆ ಪ್ರವೇಶವನ್ನು ನೀಡ್ತೀನಿ. ದಯವಿಟ್ಟು ಭಕ್ತಾದಿಗಳು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ. ಕೊಂಗಳ್ಳಿ ಬೆಟ್ಟ. ಸೊ ಗೂಗಲ್ ಮ್ಯಾಪ್ ಅಳವಡಿಸ್ತೀನಿ, ದಯವಿಟ್ಟು ಕೊಂಗಳ್ಳಿ ಬೆಟ್ಟಕ್ಕೆ
ಭಕ್ತಾದಿಗಳು ತಾವು ಸಹ ಆಗಮಿಸಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ. ಸುಡುವ ಬಿಸಿಲಿನ ಬೇಗೆಯಲ್ಲಿ ಕೊಂಗಳ್ಳಿ ಬೆಟ್ಟಕ್ಕೆ ಪ್ರವೇಶವನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ಭಕ್ತಾದಿಗಳು ಕೂಡಲೇ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಕೊಟ್ಟು ಶೇರ್ ಮಾಡಿ ಸಹಕರಿಸಿ ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ. ಆಕ್ಸಿಡೆಂಟ್ ಆಗಿದೆ. ಸೊ ಈ ಆಕ್ಸಿಡೆಂಟ್ ಅಂತ ಜಾಗದಲ್ಲಿ ಹೆಚ್ಚಿಗೆ ನಿಂತ್ಕೊಳ್ಳೋಕೆ ನನಗೆ ಆಗಲ್ಲ, ಅದಕ್ಕೆ ಹೊರಟ್ಕೊಂಡ್ಬಿಟ್ಟೆ. ಗೂಗಲ್ ಮ್ಯಾಪ್ ಹಾಕ್ತಿದ್ದೀನಿ. ಕೊಂಗಳ್ಳಿ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಧಾರಾಳವಾಗಿ ಆಗಮಿಸಿ. ಇದು ಸತ್ತಿಗೆ ಹೋಗ್ತಕ್ಕಂಥ ರಸ್ತೆ. ಚಾಮರಾಜನಗರ ಜಿಲ್ಲೆಯಿಂದ ಸುಮಾರು 3 ಕಿಲೋಮೀಟರ್ ಅಂತರವನ್ನು ಹೊಂದಿದೆ ಸತ್ತಿಗೆ ಹೋಗ್ತಕ್ಕಂಥ ರಸ್ತೆ. ಸೊ ನಾವಿಲ್ಲಿ ಬಂದು ಇಲ್ಲಿ ಬಲಗಡೆ ತೆಗೆದುಕೊಳ್ಬೇಕು. ಇದು ವೆಂಟಪ್ಪನ ಕ್ಷೇತ್ರ ಅಂತಕ್ಕಂಥ ಒಂದು ಸ್ಥಳ. ಸೊ ಇದೊಂದು ಆರ್ಚ್ ಇದೆ. ಈ ಒಂದು ಆರ್ಚ್ ಸ್ಟ್ರೈಟ್ ಹೋದರೆ ನಮಗೆ ಕೊಂಗಳ್ಳಿ ಬೆಟ್ಟ, ನೇರವಾಗಿ ಕೊಂಗಳ್ಳಿ ಬೆಟ್ಟಕ್ಕೆ ಹೋಗ್ತೀವಿ. ಈ ಹಿಂದೆ ಸಾಕಷ್ಟು ಬಾರಿ ನಾನು ಮಾಹಿತಿಯನ್ನು ನೀಡಿದ್ದೀನಿ. ಸೊ ಈ ಸಲ ನಾನು ಗೂಗಲ್ ಮ್ಯಾಪ್ ಅಳವಡಿಸಿರ್ತೀನಿ. ಧಾರಾಳವಾಗಿ ಆಗಮಿಸಿ. ನೋಡಿ, ತಾರೆ ಮರ ಬಿಸ್ಲವಾಡಿ ಗ್ರಾಮ ಇದು. ಸೊ ಇಲ್ಲಿ ಶನಿ ಮಹಾತ್ಮರು ನಿಲ್ಲಿಸ್ತಕ್ಕಂಥ ಸ್ಥಳ. ಸೊ ಇದು ತಮಿಳುನಾಡು ಕರ್ನಾಟಕ ಬಾರ್ಡರ್ ಇದು. ಸೊ ಆ ಭಾಗವಾಗಿ ಹೋದರೆ ತಮಿಳುನಾಡು, ಈ ಭಾಗವಾಗಿ ಕರ್ನಾಟಕ. ನೋಡಿ, ಮಲ್ಲನಗುಳಿ ಅಂತಕ್ಕಂಥ ಸ್ಥಳ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಲಿಸ್ಟ್ನ ಮೂಲಕ ವೀಕ್ಷಣೆ ಮಾಡಿ. ಮಲ್ಲನಗುಳಿ ಸಿದ್ದಪ್ಪನ ಬೆಟ್ಟ ಇದು, ವೀಕ್ಷಣೆ ಮಾಡಿ ವಿಡಿಯೋ ಲಿಸ್ಟ್ನಲ್ಲಿ. ನೋಡಿ, ಕಾಡು ಮೇಡಲ್ಲಿ ವಾಸಿಸೋ ಜನರಿಗೆ ತಮಿಳುನಾಡು ಸರ್ಕಾರ ನೀರು ನೋಡಿ ಯಾವ ರೀತಿ ಸರಬರಾಜು ಮಾಡ್ತಾ ಇದೆ. ಸೊ ನಮ್ಮ ಕೊಪ್ಪರೆ ತೋಕೆರೆ ಈ ಗ್ರಾಮದಲ್ಲಿ ಪಾಪ ನೀರಿಲ್ಲದೆ ಹಾಹಾಕಾರಕ್ಕೆ ಒಳಪಟ್ಟಿದ್ದಾರೆ. ಸೊ ಅವ್ರಿಗೂ ಸಹ ನಮ್ಮ ಕರ್ನಾಟಕ ಸರ್ಕಾರ ಇದೇ ಥರ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು. ಸೊ ಈಗಾಗಲೇ ಅವ್ರನ್ನ ಕೇಳಿದೆ, ಕಾಡಂಚಲ್ಲಿ ಇರತಕ್ಕಂಥ ಜನರಿಗೆ ಅಂತ ಹೇಳ್ತಕ್ಕಂಥ ಒಂದು ಸಂದೇಶವನ್ನು ತಿಳಿಸಿರ್ತಾರೆ. ಸೊ ನಮ್ಮ ಕರ್ನಾಟಕ ಸರ್ಕಾರನೂ ಸಹ ಇದೇ ಥರ ಸಹಕಾರವನ್ನು ನೀಡಬೇಕು. ಅಲ್ಲಲ್ಲೇ ಏನ ಬೆಳೆಯ ಬನ್ನಿ ಸುಬ್ಬಣ್ಣ, ನೀವು ಬಾಪುಟಿ, ನೀನು ಕೊಂಗಳ್ಳಿ ಬೆಟ್ಟಕ್ಕೆ ಆಗಮಿಸ್ತೀವಿ. ಸೊ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ವಿಶೇಷ ಪೂಜೆ ಇದೆ. ನಮ್ಮ ಸುಬ್ಬಣ್ಣವರ ನಿವಾಸಕ್ಕೆ ಆಗಮಿಸಿರ್ತೀವಿ. ಸೊ ಸುಬ್ಬಣ್ಣವ್ರ ಮನೆಯಲ್ಲಿ ಕುರಿಮರಿ ಬಹಳ ಅದ್ಭುತವಾಗಿದೆ, ಬಹಳ ಚೆನ್ನಾಗಿದೆ, ಮುದ್ದಾಗಿದೆ. ಭಾಳ ಖುಷಿಯಾಗುತ್ತೆ. ಏನಪ್ಪ ಹಾಂ ಆಯ್ತು. ಸೊ ಕೊಂಗಳ್ಳಿ ಬೆಟ್ಟದ ಸಾಕಷ್ಟು ವಿಡಿಯೋ ವೀಕ್ಷಣೆಗಳನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀವಿ. ಇಂದು ಕೊಂಗಳ್ಳಿ ಬೆಟ್ಟದಲ್ಲಿ ಕೊಂಡೋತ್ಸವ ವಿಶೇಷ ಪೂಜಾ ಕಾರ್ಯಕ್ರಮವಿದೆ. ಸೊ ಸುಬ್ಬಣ್ಣವ್ರೀಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿನ ಒಂದು ಮಹತ್ವವನ್ನು ತಿಳಿಸ್ತಾರೆ. ದಯವಿಟ್ಟು ಭಕ್ತಾದಿಗಳು ನಿರೀಕ್ಷಿಸಿ. ನೋಡಿ, ಮರಿ ಹೆಂಗೆ ಮನಗಿದೆ ಪಾಪ. ಅಯ್ಯಯ್ಯೋ ಸುಬ್ಬಣ್ಣ, ಅಯ್ಯಯ್ಯೋ ಪಾಪ, ಸೂಪರ್. ಹೆಂಗೇಳಿ ಸೂರ್ಯ ನೋಡಿ ಸುಬ್ಬಣ್ಣ ಎಷ್ಟು ಚೆನ್ನಾಗಿ ಕಾಣ್ತಾನೆ.